ಎಲ್ಲ ನಮಸ್ಕಾರ. ನಾನು ನವೀನ ಪ್ರಜಜ್ಞ. ನಿಮಗೆ ಇವತ್ತು ಒಂದು ಹೊಸ ವಿಚಾರ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನಾವಿವತ್ತಿರೋದು ಹಳೇಬೀಡು ಹತ್ರ, ಬೇಲೂರು ಹಳೇಬೀಡು ಹತ್ರ ಇರುವಂಥ ಪುಷ್ಪಗಿರಿ ಬೆಟ್ಟದಲ್ಲಿ. ಇಲ್ಲಿ ಒಂದು ಹೊಸ ವಿಚಾರ ನಡೀತಾ ಇದೆ. ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಕಾರ್ಯಾಗಾರ ನಡೀತಾ ಇದೆ. 4 ದಿನಗಳ ಈ ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ಏನೇನೆಲ್ಲ ಇದೆ, ಏನೇನಾಯಿತು ಅಂತ ಹೇಳೋದಕ್ಕೆ ಮತ್ತು ಅದನ್ನು ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಏನು ಪುಷ್ಪಗಿರಿ ಬೆಟ್ಟ. ಆ ಬೆಟ್ಟದಲ್ಲಿ ನೋಡಿ, ಅಲ್ಲಿ ಈಗ ಬೆಳಗ್ಗೆ ನಿನ್ನೆ ನಡೆದಂಥ ಕ್ಲಾಸಲ್ಲಿ ಇನಾಗ್ರೇಷನ್ ಆಯಿತು. ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ಕೇಳಿರ್ಬೋದು. ಇವತ್ತೇನು ಕುಲಾಂತರಿ ತಳಿ, BT ತಳಿ ಅಥವಾ BT ಬದನೆಕಾಯಿ ಅಂತ ನಾವೆಲ್ಲ ಏನು ಹೇಳ್ತಿದ್ದೀವಿ, ಇದರ ವಿರುದ್ಧವಾಗಿ ಅವತ್ತೇ ಓಡಾಡಿದಂಥವ್ರು. ಅಂದರೆ ರೈತ ಸಂಘದ ಸಹಯೋಗದೊಂದಿಗೆ ಅವರ ನೆಕ್ಸ್ಟ್ ಜನರೇಷನ್ನು ಚುಕ್ಕಿ ನಂಜುಂಡಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮ ಮತ್ತು ಅವರ ಉಳಿದ ಎಲ್ಲ ಒಂದು ಟೀಮ್ ಸೇರಿ ಇದನ್ನು ಮಾಡ್ತಾ ಇದೆ. ಇಲ್ಲಿ ಸುಭಾಷ್ ಪಾಳೇಕರ್ ಅವರು ಮೋಸ್ಟ್ಲಿ ಅವರಿಗೆ 80 ಆಗಿದೆಯೋ ಏನೋ ಗೊತ್ತಿಲ್ಲ, ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ಸ್ವತಃ ಅವರೇ ಗಂಟೆಗಟ್ಟಲೆ ನಿಂತ್ಕೊಂಡು ಒಂದು ಸ್ಪೀಚ್ ಕೊಟ್ಟರು ನಿನ್ನೆ. ಅವರು ಇನ್ನೊಂದು 3 ದಿನದ ಕಾರ್ಯಕ್ರಮದಲ್ಲಿ ಅವರು ಕೂಡ ಈ ಒಂದು ವಿಷಯಗಳನ್ನ ಸಮಗ್ರವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಾವಯವ ಅನ್ನೋದೆಷ್ಟು, ನೈಸರ್ಗಿಕ ಅನ್ನೋದೆಷ್ಟು. ನಿಮಗೆ ಜಪಾನಿನ ಫುಕುವೋಕ ಅವ್ರ ಬಗ್ಗೆ ಗೊತ್ತಿರಬೇಕು. ಒಂದು ಹುಲ್ಲಿನ ಕ್ರಾಂತಿ, 1 ಸ್ಟಾರ್ ರೆವಲ್ಯೂಷನ್ ಅನ್ನೋ ಒಂದು ಪುಸ್ತಕನೂ ಕೂಡ. ಈ ಎಲ್ಲ ವಿಚಾರಗಳಲ್ಲಿ ನೋಡಿದಾಗ ನನಗೆಲ್ಲ ಒಂದು ಕಡೆ ಕೃಷಿ ಅಂತ ಬಂದಾಗ ಈ ಕಾರ್ಯಾಗಾರ ನನಗೆ ಎಷ್ಟು ಇಂಪಾರ್ಟೆಂಟು ಅಂತ ನಮ್ಮ ಅಣ್ಣರೆಲ್ಲ ಹೇಳಿದ್ರು. ಆ ಕಾರ್ಯಾಗಾರಕ್ಕೆ ನಾನು ಬಂದಂಥ ಸಮಯದಲ್ಲಿ ಏನೇನೆಲ್ಲ ವಿಷಯ ತಿಳ್ಕೊತಾ ಇದ್ದೀವಿ ಅನ್ನೋದನ್ನ ನಿಮಗೂ ತಿಳಿಸ್ಬೇಕು. ಅಂದರೆ ವಿಚಾರವಂತಿಕೆ ಅನ್ನೋದು ಎಲ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿನ್ನೆ ಸುಭಾಷ್ ಪಾಳೇಕರ್ ಅವರು ಹಸಿರು ಕ್ರಾಂತಿ ಅನ್ನೋ ನೆಪದಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ನಾವು ಯಾವ ರೀತಿ ಕೃಷಿ ಮಾಡಬೇಕು, ನಮ್ಮ ಕಿಸೆಯಲ್ಲಿ ದುಡ್ಡು ಇಟ್ಕೊಂಡು ನಾವು ಹೇಗೆ ರೈತರುಗಳು ಬದುಕನ್ನು ಕಟ್ಕೊಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸಾಧ್ಯವಾದರೆ ಅವರ ಲೈವ್ ವಿಡಿಯೋಗಳು, ಏನು ಸೆಷನ್ ಏನಿದ್ದಾವೆ ಅದನ್ನು ಏನಾದ್ರು ವಿಡಿಯೋ ಲಿಂಕ್ ಸಿಗೋದಿದ್ರೆ ಅದನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಹಾಕ್ತೀನಿ. 3 ದಿನ ಈ ಕಾರ್ಯಾಗಾರ ನಡೀತಿದೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ತಲುಪಿದ ತಕ್ಷಣ ಬರ್ತೀವಿ ಅನ್ನೋದಾದರೂ ಕೂಡ ಬಂದು ಅಟೆಂಡ್ ಮಾಡ್ಬೋದು. ಹಾಗಾಗಿ ಎಲ್ರಿಗೂ ಎಲ್ಲ ವಿಚಾರಗಳು ಸಿಗಲಿ ಅಂತ ಬನ್ನಿ, ಹಾಗೆ ಎಲ್ಲದನ್ನೂ ತೋರಿಸ್ತಾ ಹೋಗ್ಬಿಡೋಣ. ಮಾಡಿದ್ದೀರಾ? ಇದು ಆ್ಯಕ್ಚುಲಿ ಮಠದವರು ಕೂಡ ಇದಕ್ಕೆ ಈ ಒಂದು ಕಾರ್ಯಕ್ರಮ, ರೈತರ ಪರವಾದ ಕಾರ್ಯಕ್ರಮಗಳಿಗೆ ಆಸಕ್ತಿ ತೋರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಜಾಸ್ತಿ ವಿಚಾರಗಳನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಆ ಸೆಷನ್ ನಡೀತಾರೆ ಜಾಗಕ್ಕೆ ಹೋಗಿ ತೋರಿಸೋಣ. ಕೆಲಸ ಮಾಡಲ್ಲ, ಅದಕ್ಕೆ ಅವ್ರು 2 ಕಾಲ ಸ್ಥಿತಿಯಲ್ಲೇ ಇರಬೇಕು. ಅವ್ರಿಗೆ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದರೆ ವೈಪರೀತ್ಯ ಸ್ಟಾರ್ಟ್ ಆಗ್ತದೆ ದೇಹದಲ್ಲಿ, ಕಡಿಮೆ ಆದರೂ ದೇಹದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅವ್ರು ಸಮಸ್ಥಿತಿಯಲ್ಲೇ ಇರಬೇಕು. ನೋಡಿ, ಸಮಸ್ಥಿತಿಯಲ್ಲಿ ಇರಬೇಕಂತಂದರೆ ಹಾಸನ ಶಿಲ್ಪಕಲೆಗಳು, ಇವರೆಲ್ಲ ಬೇಲೂರು ಹಳೇಬೀಡು ಶಿಲ್ಪಕಲೆ ತವರೂರು. ಆದಷ್ಟು ಫಾಸ್ಟಾಗಿ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಹಳೆ ಕಾಲದ ಶಿಲ್ಪಕಲೆಗಳನ್ನು ಕಾಪಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬನ್ನಿ, ಶ್ರೀಮಠ ಪುಷ್ಪಗಿರಿ, ಇದು ಯಾತ್ರಿ ನಿವಾಸ. ಊಟದ್ದು ವ್ಯವಸ್ಥೆ ಎಲ್ಲ ಇದೆ ಇಲ್ಲೇ. ಎಲ್ಲ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರೋದು ಕೂಡ ಇಲ್ಲೇ ಜನಗಳಿಗೆ. ನೋಡಿ, ಆ್ಯಕ್ಚುಲಿ ಪುಷ್ಪಗಿರಿ ಪುಷ್ಪಗಳಿಂದನೇ ತುಂಬಿದೆ ಅಲ್ವಾ? ಚೆನ್ನಾಗಿದೆ, ನೋಡೋಕ್ಕೂ ಕೂಡ ಮುದ ನೀಡ್ತಾ ಇದೆ. ಬನ್ನಿ, ಸೆಷನ್ ನಡೆಯೋದ್ರ ಬಗ್ಗೆ ತೋರಿಸ್ತೀನಿ. ಇಲ್ಲಿ ಒಬ್ಬರಿಗೆ 800 ರೂಪಾಯಿ ಅಂದರೆ ಈ ಒಂದು ಸೆಷನ್ 4 ದಿನಕ್ಕೆ ಕಾರ್ಯಾಗಾರಕ್ಕೆ ಫೀಸಸ್ ಅಂತ ಏನು ಮಾಡಿದ್ದಾರೆ. ನಮಗಿಲ್ಲಿ ಬಂದಾಗ ನಮ್ಮ ಸ್ನೇಹಿತರುಗಳು ಸಿಕ್ಕಿರು, ಅವ್ರ ಬಗ್ಗೆನೂ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ನನಗೆ ಸೆಷನ್ ತೋರಿಸ್ತೀನಿ. ಫಸ್ಟು ಡೋರ್ ಕ್ಲೋಸ್ ಇದೆಯಲ್ಲ ಇಲ್ಲಿ. ಓಕೆ, ಮುಂದೆ. ಇದು ಹೆಚ್ಚಿನ ಜನಸಂಖ್ಯೆ ಆದರೆ ಇಲ್ಲಿ ಕೂತ್ಕೊಂಡು LED ಸ್ಕ್ರೀನಲ್ಲಿ ಕೂಡ ನೋಡೋಕೆ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ. ಡಬಲ್ ಆಗಿಬಿಟ್ಟು ಇದು ಎಲ್ಲ ನಾಟಿ. ಪುಸ್ತಕಗಳು ಕೂಡ ಇದೆ ಜೊತೆಗೆ. ಮಳಿಗೆ ಇನ್ನೂ ಓಪನ್ ಆಗಿಲ್ಲ. ಬೀಜಗಳದ್ದು, ನಾಟಿ ಬೀಜಗಳದ್ದು. ನೋಡಿ, ಇದು ದೊಡ್ಡ ಪತ್ರೆ. ಅಯ್ಯೋ, ಮಾತ್ರ ಬಾಯಿಗೆ ಹಾಕೊಂಡು 1 ಲೋಟ ನೀರು ಕುಡಿತೀರಲ್ಲ, ಇದೊಂಚೂರು ಬೆಲ್ಲ ಕಷಾಯ ಮಾಡ್ಕೊಂಡು ಕುಡಿತಾರೆ. ಅಂದರೆ ನಿನ್ನೆ ಸುಭಾಷ್ ಸರ್ ಹೇಳಿದ್ದು, ಪಾಳೇಕರ್ ಸರ್ ಹೇಳಿದ್ದು, ಅನಿವಾರ್ಯವಾಗಿ ಬನ್ನಿ ಈ ಕಡೆ ತೋರಿಸೋಣ. ಏನು
ಕೆಮಿಕಲ್ ಫಾರ್ಮಿಂಗ್ ಅನ್ನೋದನ್ನು ಹೇಗೆ ಏರಿಕೆ ಮಾಡ್ತಾರೆ, ಅದು ನಮಗೆ ಹೇಗೆ ತೊಂದರೆ ಕೊಡುತ್ತೆ, ಮತ್ತು ನಾವು ಮಾತ್ರ ನುಂಗ್ಲೇಬೇಕಾದ ಪರಿಸ್ಥಿತಿಗೆ ಹೇಗೆ ತಂದಿಟ್ಟರು, ಭಾರತದ ಆರ್ಥಿಕತೆ ಹೇಗೆ ಕುಸಿತು, ಈ ವಿಚಾರ. ಇಲ್ಲಿ ಪುಸ್ತಕಗಳು ಸಿಗ್ತವೆ, ಪುಸ್ತಕಗಳು ತೋರಿಸ್ಬಿಡೋಣ ಫಸ್ಟು. ಕನ್ನಡದಲ್ಲಿ ಆ್ಯಕ್ಚುಲಿ ನಮಗೆ ಈ ಪುಸ್ತಕ ಏನಿದೆಯಲ್ಲ ಇದರದ ಹಳೆ ವರ್ಷನ್ ಸಿಕ್ಕಿತ್ತು. ಆ ವರ್ಷನ್ ಸಿಕ್ಕ ಮೇಲೆ ನಮಗೆ ನೈಸರ್ಗಿಕ ಕೃಷಿ ಅಂದರೆ ಏನೋ ಅಂತ ಗೊತ್ತಾಗಿದ್ದು. ಇವರೇ ಸುಭಾಷ್ ಪಾಳೇಕರ್ ಅವರು. ಆಡಿಟೋರಿಯಂ ಹೇಗಿದೆ ನೋಡಿ ಬನ್ನಿ. ಓ ಕ್ಲೋಸ್ ಆಗಿದೆ ಕಣ್ರಿ, ನೋಡಿ ಓಪನ್ ಮಾಡಿ. ಓ ಓಪನ್ ಇದೆ ಅಲ್ವಾ ಸರ್? ನಮಸ್ತೆ, ನಿಮ್ಮ ಹೆಸರು? ಇವರು ನೋಡಿ ಪ್ರಜಾಕೀಯ ಸ್ನೇಹಿತರು. ನಾನಿಲ್ಲಿ ಬಂದಾಗ ಈ ಇಡೀ ಕರ್ನಾಟಕ ತುಂಬ ಗುಂಡ್ಲುಪೇಟೆ ಆಗಿರೋದು, ಇವ್ರು ಪಿರಿಯಾಪಟ್ಟಣ. ಸರ್ ನಾವು ಪ್ರಜಾಕೀಯದಲ್ಲಿ ನೋಡಿದ್ವು, ವಿಡಿಯೋ ನೋಡಿದ್ವು ಅಂತ ನಿಮ್ಮ ಪರಿಚಯ ಇದೆ. ಎಷ್ಟು ವಿಚಾರವಂತರು, ಪ್ರಜಾಕೀಯ ವಿಚಾರವಂತರು ಸಿಗ್ತಾ ಇದ್ದಾರೆ ಅಂದರೆ ಇಡೀ ರಾಜ್ಯದಂತ ಇದ್ದಾರೆ. ಈಗ ಆ್ಯಕ್ಚುಲಿ ನಿಮಗೆ ಪ್ರಜಾಕೀಯದ ಬಗ್ಗೆ ಯಾಕೆ ಕೇಳಿದೆ ಅಂದರೆ, ಈ ಕೃಷಿ ಏನಿದೆಯಲ್ಲ ಅದೇ ಥರದ ಮಾದರಿಯಲ್ಲೇ ಪ್ರಜಾಕೀಯ ಬರುತ್ತೆ, ಒಂದು ಆಧ್ಯಾತ್ಮದ ಕೃಷಿ ಆದಂತೆ. ಅಂದರೆ ಒಳಗಿನ ಬದಲಾವಣೆಗಳು ಇವೆಲ್ಲನ, ಹೌದಲ್ವಾ? ಈ ನೈಸರ್ಗಿಕ ಕೃಷಿ ಕಾರ್ಯಾಗಾರ ನಿಮಗೆ ಹೇಗೆ ಅನಿಸ್ತಾ ಇದೆ? ನಿನ್ನೆಯಿಂದ ಇದ್ದೀರಾ? ಇದು ಎಲ್ಲರೂ ಯಾವ ರೀತಿ ನಾವು ಈ ಭ್ರಷ್ಟಾಚಾರ ಯಾವ ರೀತಿ ತುಂಬಿಕೊಂಡಿದೆ, ಆ ರೀತಿ ತುಂಬಿರುವಂಥ ಜಾಗದಲ್ಲಿ ಬದುಕನ್ನ ಯಾವ ರೀತಿ ಸುಲಭವಾಗಿ ಕಟ್ಕೋಬೋದು, ಯಾವ ರೀತಿ ನಾವು ಈ ಬಡವರಾಗೇ ಇರೋದು, ಶ್ರೀಮಂತರಾಗೇ ಇರೋದು, ಅದನ್ನ ಹೊಡೆದಾಕೋಸ್ಕರ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇದು ಏರ್ಪಾಟಾಗಿರೋದು. ನಮ್ಗೆ ಎಷ್ಟು ಸುಳ್ಳು ಹೇಳಿ ನಮ್ಮ ಕೈಯಿಂದ ಮಾಡಬಾರ್ದು ಕೆಲಸ ಏನಾದ್ರು ಮಾಡ್ತಾರೆ, ಭೂಮಿ ವಿಷ ಇದೆಲ್ಲ ಸುಳ್ಳು. ನೀವು ಏನಕ್ಕೆ ನಿಮ್ಮ ಸ್ವಂತಕ್ಕೆ ಬುದ್ಧಿ ಇಲ್ವಾ, ನೀವು ಯೋಚಿಸುವಂತ ಶಕ್ತಿ ಇಲ್ವಾ ಅಂತ ನಮ್ಮ ದಾರಿನ ಹೋಗ್ತಿರೋ ತಪ್ಪು ದಾರಿ ಮಾಡ್ತಾ ಇರೋದು. ಎಲ್ಲಿ ಹೋದ್ರು ಏನಪ್ಪಾ ಪ್ರಜಾಕೀಯದ ವಿಚಾರ ತೋರಿಸ್ತೀಯ, ಪ್ರಜಾಕೀಯದ ಹೇಳ್ತೀಯ ಅಂತ ಜನ ಕೇಳ್ತಿರ್ತಾರೆ. ಪ್ರಜಾಕೀಯ ಅನ್ನೋದು ಬೇರೆ ಅಲ್ಲ, ಅದು ನಮ್ಮೊಳಗಿರೋ ಅಂಥದ್ದು ವಿಷಯ. ಅದನ್ನು ನಾವು ಜಾಗೃತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಈ ಕೆಟ್ಟ ರಾಜಕೀಯ ಅನ್ನೋದು ಇರೋದಿಲ್ಲ. ಹೌದಲ್ವಾ? ನಮಗೊಂದು ಓಟಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಾದರೆ, ಈ ಕಾರ್ಯಾಗಾರಕ್ಕೆ ನಾವು ಬಂದಾಗ ನಮಗೂ ಕೂಡ ಏನು ತಿಳಿಯುತ್ತೋ ಏನೋ, ನಾವು ಓದಿದ್ವಲ್ಲ, ಪುಸ್ತಕ ಓದಿದ್ದೆ ಅಂತ ಅನ್ಕೊಂಡೆ. ಬಟ್ ಸುಭಾಷ್ ಸರ್ ಅವರು 70-87 ವರ್ಷ ಆದರೂ ಕೂಡ ಅವ್ರು ನಿಂತು ನೋಡಿ ಆ ಸೆಷನ್ ತೋರಿಸೋಣ. ನೋಡಿ ಎಂಥ ಅದ್ಭುತವಾದ ಒಂದು ಆಡಿಟೋರಿಯಂ ಇದೆ. ಕಾಣಿಸ್ತಾ ಇದೆಯಾ ಸೆಷನ್ನು? ಇಲ್ಲಿ ಸತತ 5-6 ಗಂಟೆ ನಿಂತ್ಕೊಂಡವರು ನಮಗೆ ಪಾಠ ಮಾಡ್ತಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಇಲ್ಲಿ ಪ್ರೊಫೆಸರ್ MD ಅನ್ನೋರಿದ್ದಾರೆ ನೋಡಿ, ಪುಟ್ಟಣ್ಣಯ್ಯನವರು ಇರ್ಬೋದು, ಮತ್ತು ಹಸಿರು ಸೇನೆಯವರು ಎಲ್ಲರೂ ಇದ್ದಾರೆ. ಆ್ಯಕ್ಚುಲಿ ಹೆಸರು ಬರ್ತಾಯಿಲ್ಲ ನನಗೆ. ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ರೈತರಿಗೋಸ್ಕರ ಮಾಡಿರೋಂಥದ್ದು. ಆಸನದ ವ್ಯವಸ್ಥೆ ಎಲ್ಲದನ್ನೂ ಕೂಡ ಕ್ಲೀನಾಗಿ ಒಂದು ಮಠ. ಇದನ್ನು ನಿಜವಾಗಿ ಕೂಡ ಸ್ವಾಮೀಜಿಗಳಿಗೂ ಕೂಡ ಧನ್ಯವಾದ, ಯಾಕೆಂದರೆ ರೈತರ ಪರವಾದ ಕಾಳಜಿನ ವಹಿಸಿದ್ದಾರೆ, ಹೌದಲ್ವಾ? ಓಕೆ. ಎಲ್ಲ ಬಿತ್ತನೆ ಬೀಜಗಳು, ಸಾಮೆ, ಆ ಥರದ್ದು ಎಲ್ಲ ಒಂದು ಅಲಂಕಾರಗಳು. ನೀವು ಇದನ್ನು ನೋಡಬೇಕು ಅಥವಾ ಈ ವಿಷಯಗಳನ್ನು ತಿಳಿಬೇಕು ಅನ್ನೋದಾದರೆ ಈ ಒಂದು ಕ್ಲಾಸ್ ಅಂದರೆ ಏನಿದೆ, ಇದು ಇನ್ನೂ 3 ದಿನ ಇದೆ. ಬನ್ನಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಸುಭಾಷ್ ಸರ್ ಈಗಿದಾರಲ್ಲ, ಈಗಿಲ್ಲ, ಅಷ್ಟೊಂದು ಒಳ್ಳೆ ವಯಸ್ಸು ತುಂಬ ಆಗಿದೆ. ನಾನು ಇವರನ್ನು ಅಲ್ಲೆಲ್ಲೋ ಕೇಳ್ತಾ ಇದ್ದು, ಅಲ್ಲೆಲ್ಲೋ ಕಣ್ಣಲ್ಲಿ ನೋಡ್ಬೋದು. ಅಂದರೆ ಈ ವಿಚಾರವಂತಿಕೆ ಅನ್ನೋದೇನಿದೆಯಲ್ಲ, ಇದ್ರ ತಾಕತ್ತೆ ಹಾಗೆ ಸುಮಾರು ವಿಚಾರಗಳು. ಈಗ ನೋಡಿ, ಇದನ್ನು ನಾನು ಅದಕ್ಕೆ ಹೇಳಿದೆ, ನಿಮ್ಗೆ ಇಲ್ಲಿ ಲೈವ್ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಅದನ್ನ ಏನಾದ್ರು ಮಾಡಿ ಅದರ ವಿಡಿಯೋ ಕ್ಲಿಪ್ ಸಿಕ್ಕು ಕೂಡ ಅದನ್ನು ಗ್ರೂಪ್ಗೆಲ್ಲ ಶೇರ್ ಮಾಡಿ ಅದನ್ನು ಹಾಕಬೇಕು ಅಂತ. ಮುಂದಿನ ದಿನಗಳಲ್ಲಿ ಈ ವಿಚಾರ ಪಸರಿಸ್ಬೇಕು. ಕೆಮಿಕಲ್ ಫಾರ್ಮಿಂಗ್ ಅನ್ನೋದು, ವಿಷ ಅನ್ನೋದು ನಮ್ಮ ಭೂಮಿಗೆಲ್ಲ, ನಮ್ಮ ದೇಹಕ್ಕೆ ಎಲ್ಲದಕ್ಕೂ ಆಗ್ಬಿಟ್ಟಿದೆ. ಅದನ್ನು ಹೊರಕ್ಕೆ ಬರಬೇಕು ಅಂದರೆ ರೈತ ಹೇಗೆ ಸಸ್ಟೈನ್ ಆಗ್ತಾನೆ, ಹೇಗೆ ಸುಸ್ಥಿರ ಆಗ್ತಾನೆ ಅನ್ನೋದು, ಆ ಸುಸ್ಥಿರ ಕೃಷಿ ಕಡೆಗೆ ಮಾತಾಡ್ತಾರೆ. ಅಂದ್ರೆ ಪ್ರಜಾಕೀಯದಲ್ಲಿ ಹೇಳ್ತಾರಲ್ಲ, ದುಡ್ಡು ಹಾಕದೆ, ಯಾವುದೇ ಪಕ್ಷದಲ್ಲಿ ಸಭೆ ಮಾಡದೆ, ಸಮಾರಂಭ ಮಾಡದೆ, ಜನಗಳಿಗೆ ವಿಚಾರ ಹೇಳಿ ಒಂದು ಪಕ್ಷ ಮಾಡ್ಬೋದು ಅಂತ ತೋರಿಸಿರಲ್ಲ. ಅದೇ ರೀತಿ ಯಾವುದೇ ದುಡ್ಡು ಹಾಕದೆ ಹೇಗೆ ಕೃಷಿ ಮಾಡ್ಬೋದು, ನೈಸರ್ಗಿಕ ಕೃಷಿ, ಸುಭಾಷ್ ಪಾಳೇಕರ್ ಅವ್ರದ್ದು. ಅದಕ್ಕೆಲ್ಲ ಒಂದ್ ಕಡೆ ಪ್ರಜಾಕೀಯ ವಿಚಾರಗಳನ್ನ ನಾನು ನಡುವೆ ಹೇಳ್ತಾ ಇದ್ದೀನಿ. ಈ ವಿಚಾರಗಳು, ಆ ಕೃಷಿನೇ ಒಂದು ಆಧ್ಯಾತ್ಮ, ಕೃಷಿನೇ ಒಂದು ಕಲಿಕೆ. ಆ ಎಲ್ಲ ಒಂದು ಕಲಿಕೆಗಳನ್ನು ಎಲ್ಲರ ಜೊತೆ ಕಲಿಯೋದಕ್ಕೆ ಇಲ್ಲಿ ಆ್ಯಕ್ಚುಲಿ ನೇಪಾಳದವ್ರು ಬಂದಿದ್ದಾರೆ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ಪ್ರತಿಯೊಂದು ರಾಜ್ಯಗಳಿಂದನೂ ಬಂದಿದ್ದಾರೆ. ಓಕೆ, ಈ ವಿಷಯ ನಿಮಗೆ ತಲುಪಿಸಿದ್ದೀವಿ. ಈ ವಿಡಿಯೋ ಲಾಂಗ್ ಆಗ್ಬೋದು, ಲೆಂತ್ ಆಗ್ಬೋದು. ಓಕೆನಾ? ಕಟ್ ಮಾಡೋಣ. ಇನ್ನೂ ಹೆಚ್ಚಿನ ವಿಚಾರಗಳು ನಂತರ ತಿಳಿಸೋಣ. ಓಕೆ.